ಬೆಳಗಾವಿಯಲ್ಲಿ ಮುಂದುವರೆದಿದೆ ಮೃಣಾಲ್ ಹೆಬ್ಬಾಳ್ಕರ್ ಮತಬೇಟೆ. ಮೃಣಾಲ್ ಹೋದ ಕಡೆಯಲ್ಲೆಲ್ಲ ಜನಸಾಗರವೇ ಭಾರಿ ಬೆಂಬಲವೇ ವ್ಯಕ್ತವಾಗ್ತಾ ಇದೆ. ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಅಷ್ಟೇ ಮಿಂಚಿನ ಸಂಚಾರ, ಭರ್ಜರಿ ಮತಬೇಟೆ. ಹೋದ ಕಡೆಯಲ್ಲೆಲ್ಲ ಜನಸಾಗರವೇ ನೆರಿತಾ ಇದೆ, ಭಾರಿ ಬೆಂಬಲ ಸಿಗ್ತಾ ಇದೆ ಅವರಿಗೆ. ಅದ್ದೂರಿ ವೆಲ್ಕಮ್. ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿರುವಂಥ ಕೆಲಸಗಳೇ ನನಗೆ ಶ್ರೀರಕ್ಷೆ. ನನ್ನ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನನ್ನ ಜೀವನದ ಸ್ಟಾರ್ ಪ್ರಚಾರಕರು. ಬೆಳಗಾವಿಯಲ್ಲಿ TV5ಗೆ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಹಾಗೆ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ 100% ಗೆಲ್ಲುತ್ತೆ. ಜನ ಸ್ವಾಭಿಮಾನಕ್ಕೆ ಮನೆ ಮಗನಿಗೆ ಮತ ಹಾಕಲಿದ್ದಾರೆ ಅಂತ ಮೃಣಾಲ್ ಹೇಳಿದ್ದಾರೆ. ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಜೊತೆಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಭರ್ಜರಿ ಮತಬೇಟೆ ನಡೆಸ್ತಾ ಇದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ CM ಸಿದ್ದರಾಮಯ್ಯ ಅವರು 2 ಬಾರಿ ಈಗಾಗಲೇ ಚುನಾವಣಾ ಪ್ರಚಾರ ಕೂಡ ಕೈಗೊಂಡಿರ್ತಕ್ಕಂಥದ್ದು. ಬನ್ನಿ ಗೆಲ್ತೀನಿ ಅಂತ ವಿಶ್ವಾಸದಲ್ಲಿದ್ದಂಥ ಏನು ಮೃಣಾಲ್ ಹೆಬ್ಬಾಳ್ಕರ್ ಜೊತೆ ಇದ್ದಾರೆ. ಏನು ಸರ್ ಈ ಸರ್ ಚುನಾವಣೆ ಗೆಲ್ತೀರಾ? 100ಕ್ಕೆ 100ರಷ್ಟು ಈ ಬಾರಿ ಚುನಾವಣೆಯಲ್ಲಿ ಬೆಳಗಾವಿ ಲೋಕಸಭೆ ಹಾಗೂ ಚಿಕ್ಕೋಡಿ ಲೋಕಸಭೆ ಎರಡೂ ಕೂಡ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಯಾವ ರೀತಿ ವಾತಾವರಣ ಕಂಡು ಬರ್ತದೆ? 8 ವಿಧಾನಸಭೆಯಲ್ಲಿ ನಿಮ್ಗೆ ಯಾವ ರೀತಿ ಜನಸ್ಪಂದನೆ ಸಿಕ್ಕಿದೆ? ವಾತಾವರಣ ಭಾರಿ ಒಳ್ಳೆಯದಾಗಿದೆ. ವಾತಾವರಣ ಏನಿದೆ ಅಂದರೆ 20 ವರ್ಷದಲ್ಲಿ ನಮ್ಮ MP ಗಳು ಏನೇನು ಆಶ್ವಾಸನೆ ಕೊಟ್ಟಿದ್ದರು ಯಾವುದೂ ಕೂಡ ಪೂರ್ತಿ ಮಾಡಿಲ್ಲ. ಜನ ಈ ಬಾರಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಅದರಲ್ಲೂಕಿಂತ ಜಾಸ್ತಿ ಜನ ಸ್ವಾಭಿಮಾನದ ಚುನಾವಣೆಯಿಂದ ಈ ಬಾರಿ ಮನೆ ಮಗನ ಕೈ ಹಿಡಿಯುವಂಥ ಬಯಸ್ತಾ ಇದ್ದಾರೆ. ಮೃಣಾಲ್ ಕೇಳುವಂಥ ಪ್ರಶ್ನೆಗಳಿಗೆ ಯಾವುದೇ ರೀತಿ ಉತ್ತರ ಬರ್ತಾ ಇಲ್ಲ. ನಾನು ಕೇಳುವಂಥ ಪ್ರಶ್ನೆ ಇವತ್ತು ಬರೀ ನಾನು ಕೇಳ್ತಾ ಇಲ್ಲ, ಕಾದಿದೆ ಬೆಳಗಾವಿ ಸರ್ವ ಮಹಾಜನತೆ ಇವತ್ತು ಕೇಳ್ತಾ ಇದೆ ಪ್ರಶ್ನೆ. ಬರೀ ಮೃಣಾಲ್ ಅಷ್ಟೇ ಕೇಳ್ತಾ ಇಲ್ಲ, ಜನರ ಧ್ವನಿಯಾಗಿ ನಾನು ಕೇಳ್ತಾ ಇದ್ದೀನಿ. ಆ ಪ್ರಶ್ನೆಗೆ ಅವರು ಉತ್ತರ ಕೊಡೋಕ್ಕೆ ನಾನು ನಿರೀಕ್ಷೆಯಲ್ಲಿದ್ದೀನಿ. 9 ದಿನ ನಮ್ಮ ಪ್ರಚಾರಕ್ಕೆ 9 ದಿನ ಬಾಕಿ ಇತ್ತು. ಇವತ್ತು 4 ದಿನ ಕಳೆದಿದೆ. ಇನ್ನೂ 5 ಪ್ರಶ್ನೆ ಇದೆ. 5 ಪ್ರಶ್ನೆಗೆ ಉತ್ತರ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಸಾಮಾನ್ಯ ಮತದಾರರು, ನಮ್ಮ ಬೆಳಗಾವಿ ಜನತೆ ಮತದಾರರು ಕೂಡ ಆ ಪ್ರಶ್ನೆಗೆ ಉತ್ತರ ಬಯಸ್ತಾ ಇದ್ದಾರೆ. ಅವ್ರ ಹತ್ರ ಉತ್ತರ ಇದೆಯೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ನಮ್ಮ ಬೆಳಗಾವಿಯವರು ಯಾರಾದರೂ ಆಗಿದ್ರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಿದ್ರು ಅನ್ನೋ ಒಂದು ನನ್ನ ವಿಚಾರ. ಕೆಲವೇ ದಿನ ಪ್ರಚಾರಕ್ಕೆ ಉಳಿದಿರ್ತಕ್ಕಂಥ ದಿನಗಳು, ಮತ್ತೆಲ್ಲ ಯಾವ ಸ್ಟಾರ್ ಪ್ರಚಾರಕರು ಬರ್ತಾರೆ, DK ಶಿವಕುಮಾರ್ ಸೇರಿದಂತೆ ಮಹಾರಾಷ್ಟ್ರ ನಾಯಕರು ಕೂಡ ಬರ್ತಾರಂತ ಕೇಳಿ ಬರ್ತಾ ಇದೆ. ಸ್ಟಾರ್ ಪ್ರಚಾರಕರು ಹೇಳಬೇಕಂದ್ರೆ ಯಾರೇ ಆಗಲಿ KPCC ವತಿಯಿಂದ ಅಥವಾ AICC ವತಿಯಿಂದ ನಮ್ಮ ಕ್ಷೇತ್ರಕ್ಕೆ ಕಳಿಸ್ತಾ ಇರ್ತಾರೆ. ಆದರೆ ನನ್ನ ಜೀವನದಲ್ಲಿ ನನ್ನ ಸ್ಟಾರ್ ಪ್ರಚಾರಕರು ಯಾರಾದಿದ್ದರೆ ಅದು ನನ್ನ ತಾಯಿ ಅಂತ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರಮುಖವಾಗಿ ಮರಾಠ ಮತಗಳು ಯಾರು ತಗೋತಾರೆ ಅವ್ರು ಗೆಲ್ತಾರೆ ಅಂತ ಒಂದು ಮರಾಠ ಲಿಂಗಾಯತ್ ಎರಡು ಕಾಂಬಿನೇಷನ್. ಒಂದು ಕಡೆ ಪಂಚಮಸಾಲಿ ಸಮುದಾಯ ಪ್ರತಿನಿಧಿಸ್ತಾರೆ, ಮತ್ತೊಂದು ಕಡೆ ಮರಾಠ ತಾಯಿಯವರು ಮರಾಠ ಮತಕ್ಷೇತ್ರ ಗೆದ್ದು ಬರ್ತಾರೆ. ಅಲ್ಲಿ ಯಾವ ರೀತಿ ವಾತಾವರಣ ಇದೆ? ಚುನಾವಣೆಯಲ್ಲಿ ನಿಂತ ಮೇಲೆ ಪ್ರತಿಯೊಂದು ಸಮುದಾಯದ ಮತಗಳು ಬಹಳ ನಿರ್ಣಾಯಕ ಮತ್ತು ಬಹಳ ಒಂದು ದೊಡ್ಡ ರೋಲ್ ಪ್ಲೇ ಮಾಡ್ತವೆ. ಅದರಲ್ಲಿ ನಮ್ಮ ಬೆಳಗಾವಿ ತಾಲೂಕದಲ್ಲಿ ಹೇಳಬೇಕಾದ್ರೆ ವಿಶೇಷವಾಗಿ ಮರಾಠ ಮತದಾರರು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮರಾಠ ಮತದಾರರು ಬಹಳಷ್ಟು ದಿನಗಳಿಂದ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ಒಪ್ಕೊಂಡಿದ್ದಾರೆ. ನಾವು ಮಾಡಿದಂಥ ಒಳ್ಳೆಯ ಅಭಿವೃದ್ಧಿ ಆಗಿರ್ಬೋದು, ನಾವು ಎಳ್ಳೂರು ಕೋಟೆ ಮೇಲೆ ನೋಡಿದಂಥ ಶಿವಾಜಿ ಮಹಾರಾಜರ ಮೂರ್ತಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇವತ್ತು ಮರಾಠ ಮತದಾರರು ಅಭಿವೃದ್ಧಿ ಪರವಾಗಿ ಇವತ್ತು ನಿಂತ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಕೈ ಹಿಡಿತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. 7ನೇ ತಾರೀಕು ಮತದಾನ ಇದೆ. ಮತದಾರಿಗೆ ಏನು ಹೇಳ್ತಾರೆ? ನಿಮ್ಮ ಕ್ರಮ ಸಂಖ್ಯೆ ಏನು? ಮತದಾರರಲ್ಲಿ ಇಷ್ಟೇ ವಿನಂತಿ ಮಾಡ್ತೀನಿ, ಬಹಳ ಶ್ರಮದಿಂದ ಇವತ್ತು ತಮ್ಮ ಮನೆ ಬಾಗಿಲಿಗೆ ಬಂದು ಪ್ರಚಾರವನ್ನು ಮಾಡಿದ್ದೀನಿ. ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ತೀನಿ, ಇದು ಚುನಾವಣೆ ನಮ್ಮ ಸ್ವಾಭಿಮಾನದ ಚುನಾವಣೆ. ನನ್ನ ಗೆಲುವು ಬೆಳಗಾವಿಯ ಅಸ್ಮಿತೆಯ ಗೆಲುವಾಗಲಿ. ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಲಿಕ್ಕೆ ಬಯಸ್ತೀನಿ, ನನ್ನ ಕ್ರಮ ಸಂಖ್ಯೆ 3, ಹಸ್ತದ ಚಿಹ್ನೆ ಮುಂದೆ ಬಟನ್ ಒತ್ತಿ ದೊಡ್ಡ ಅಂತರದಿಂದ ಗೆಲುವಿಸ್ಕೊಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವಿಷ್ಟು ಏನಂದರೆ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಹೇಳುವಂಥ ಮಾತು. ಈ ಬಾರಿ ಬೆಳಗಾವಿ ಅಭಿವೃದ್ಧಿಗಾಗಿ ಜನ ಮತವನ್ನು ಹಾಕ್ತಾರೆ, ಹೀಗಾಗಿ ನನ್ನ ಗೆಲುವು ಖಚಿತ ಅನ್ನುವಂಥ ಮಾತನ್ನು ಕೂಡ ಹೇಳುವಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.